ನಿನ್ನ ವಂಶದ ಮತಾನುಸಾರ ನುಡಿಯನ್ನು ಯಾತಕ್ಕೆ ಬಿಟ್ಟು ಮುಗಿಸದೆ ವಂಶ ಯಾರ ಮಾಯ ಪಾಸಕ್ಕೆ ಸಿಲುಕವರ ನಿಂದು ಮೊದಲೇ ಬೇಡರಲ್ಲೇ ವಯ್ಯಾದೆ ನಿನ್ನ ಮಾತಿಗೆ ಒಳಪಟ್ಟರೆಂದು ಎಲ್ಲ ಕಡೆಯಿಂದ ಕುರಿತು ತೆಗೆದುಕೊಂಡ ಬಾ ಎಂದು ಹೇಳಿದ್ದಾನೆ. ಆದರೆ ಸಂತೋಷವಾಗಿತ್ತು. ಸಾಲ ಕೊಟ್ಟು ಪಡೆದ ಸತ್ತದೇವಿ ಮಂಜುಳ ಕಾರಣವೇ ಇದೇ ದೊರೆ ರಾಘವೇಂದ್ರ ನಿನ್ನ ಮರಳೆಯ ಮಾಡುವೇನ ದೊರೆ ರಾಘವೇಂದ್ರ ನಿನ್ನ ದೊರೆ ರಾಘವೇಂದ್ರ ನಿನ್ನ ಮರಳೆಯ ಮಾಡುವೇನ ದೊರೆ ರಾಘವೇಂದ್ರ ನಿನ್ನ ಅನುಜಾನ ಮಾಡೆಯಲ್ಲಿ ವಿನಯಾಗಿ ಬೇಡುವೇನೋ ಅನುಜಾನ ಮಾಡೆಯಲ್ಲಿ ವಿನಯಾಗಿ ಬೇಡುವೇನೋ ತಿರುಗುವ ಮಗನವನು ನೀನು ಏನಾದರೂ ಗುರುತು ತಂದರೆ ನನ್ನನ್ನು ಲಗ್ನ ಮಾಡಿಕೊಳ್ಳುವೆಂದು ನಿಮ್ಮ ತಮ್ಮನು ಹೇಳಿದರು. ನಿನ್ನ ಕಿರುಬೆರಳಿನ ಉಂಗುರವನ್ನು ಕೊಡುವುದು ರಾಮದೇವ, ಬೇಗನೆ ಕೊಡು ಉಂಗುರ. ಏನೇ ಮಚ್ಚಕಗಳೇ ರಾಮದೇವ, ಸ್ವಚ್ಛತದಿಂದ ಮತ್ಸ್ಯತನದ ವಿಲಾಸದ ಪಟ್ಟಸರತ್ವವನ್ನು ಸೂಚಿಸಿ ನಿನ್ನ ಉಪರಕಗಳಿಂದ ನಿನ್ನ ಗಾಢದಿಂದ ತುಂಬಿಸಿ ನಿನ್ನ ಚಂದ್ರನೆಯನ್ನು ಇಚ್ಛಾನುಸಾರವಂತೆ ಎಂದು ತಮ್ಮನಾದ ಲಕ್ಷ್ಮಣರು ನಿನ್ನನ್ನು ಮೆಟ್ಟಿ ರಾಜ್ಯ ಮಾಡಿಕೊಳ್ಳೆಂದು ಬರೆಯುತ್ತೇನೆ. ಇಂಥಲ್ಲಿಂದ ಬರದಿರಲು ಮಂದನವನೇ ಸೇವನಿಲ್ಲದೆ ನಿಮ್ಮ ಅನುಭವಿಸುವ ಹೋರಾಟವನ್ನು ತರುವುದಕ್ಕಾಗಿ ಮಾಡಿ ಯಾರೇ ಸುಂದರ, ನಿನ್ನ ಅಣ್ಣನ ಕಡೆಯಿಂದ ಏನಾದರೂ ಗುರುತು ತಂದರೆ ನನ್ನನ್ನು ಲಗ್ನ ಮಾಡಿಕೊಳ್ಳಿ ಎಂದು ಹೇಳಿಯಲ್ಲ. ತೋರಿಸಿದರೆ ಮಾತ್ರ ಇಲ್ಲವಾಯಿದ್ರೆ ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಲ್ಲ ಸುರೇ. ಸಾಧ್ಯವಿಲ್ಲಂದರೆ ಬಿಡುವರ ನನಗೆ ಬೇಕಾಗಿಲ್ಲ ಸುರೇ. ನನಗೆ ಬೇಕಾಗಿರುವುದಲ್ಲ ಅಣ್ಣನ ಆಜ್ಞೆಯಲ್ಲಿರುವ ಸುರೇ. ನನ್ನ ನಿನ್ನ ಪ್ರೇಮ ಗೀತೆ, ನನ್ನ ನಿನ್ನ ಪ್ರೇಮ ಗೀತೆ, ಬಾರೋ ಬೆಳಕಿನ ಒಂದೇ. ನನ್ನ
ಅದು ಎಷ್ಟು ಮಾತ್ರ ಸಾಧ್ಯವಿಲ್ಲ ಸುರೇ. ಒಪ್ಪಿಕೊಳ್ಳುವುದಿಲ್ಲ. ಸಾಧ್ಯವಿಲ್ಲ ಸುರೇ. ಸಾಧ್ಯವಿಲ್ಲ ಸುರೇ. ಚಳ ಚಳ ತಾಳೆ ಮುನಿ ಚಳಿಯ. ಚಳಿಯಲ್ಲಿ ಬಾಳೋ ನೀ ಕಲಿಯ. ಕಣ್ಣೋ ಕಣ್ಣೋ ಕಲಿಸಿದರೆ ನನ್ನ ಕೋಲನು ಬಯಸಿದರೆ ಮನೆಗೆ ನುಗ್ಗನ ಹಬ್ಬುವೆ ಮತ್ತೆ
ಕುರುಕ್ಷೇತ್ರ ಯುದ್ಧದಲ್ಲಿ ಬಲ್ಲ ನಮ್ಮ ಜೀವನದಲ್ಲಿ ಕುರುಬ ನಮ್ಮ ತಾಲೂಕಿನಲ್ಲಿ ಬಾಗಲಕೋಟ ಗ್ರಾಮದಲ್ಲಿ ಸಾಲ ತನ್ನವರಲ್ಲಿ ದೇವ ಏಳಬೇಕು ತಮ್ಮ ನಮಗಿದೆವಲ್ಲಿ ಎಲ್ಲ ನಾನು ಕೂಡ ಮುಗಿಸೋ ಹೋಗ್ತೀಯ ತಂತಿಗಳ
ಕಾಟ, ಕ್ಲಬ್ಬಿ ಹೋದ್ರೆ ಹುಡುಗರ ಕಾಟ, ಅಭಿಷೇಕ್ ಕುಂತಾರೆ ಬಟ್ಟೆಯ ಕಾಟ, ಕಟ್ಟೆ ಮೇಲೆ ಕುಂತಾರೆ ಸಾಗರ ಕಾಟ, ಸುಮ್ಮನೆ ಮನೆಗೆ ಕಂಡರೆ ಸುಕ್ಕರ ಕಾಟ. ಆ ಕಾಟವನ್ನು ತಾವೇ ಕೋಟಿಯಿಂದ ಓಡಿ ಬಂದ ಪೂರ್ಣ ಶಾಂತಿ ನಾನು ಹೇಳಿದೇವ ಹೇಳಬೇಕು ತಮ್ಮ ನಂಬಿದವ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಸುಡುಗಾಡಿಗೆ ಭೇದವಿಲ್ಲ, ಗುಡ್ಡಕ್ಕೆ ನೆರವಿಲ್ಲ,
ಅಗೋ ಆಗದ ಎನ್ನ ಪದಗಳು ಗಾಗಕ್ಕೆ ಸದ ಮಾಡುವೆ ಎಂದಿಗೆ ಎದುರದೆ ನಿಲ್ಲದೆ ಓಡುವುದನು ಈ ಪೃಥ್ವಿವಾಸನ ಒತ್ತಡ ಮಾಡಿ ಕರೆದಿದನು ಇಂಥವನಾದವರಿರುವ ಚಿಕ್ಕ ಹುಡುಗರು ನನಗೆ ಈಡಾಗಿ ಬಂದರೆ ಮತ್ತೆ ನಾನು ಮಾಡ್ತೀವಿ ಅನ್ನ ಅಣ್ಣ ಅಗೋ ಆಗದ ನನ್ನ ಕಾರುಂಡ ದಿಂಡ ತನದಂತೆ ಗಂಡ ಬೈರುಂಡ ತೂರ್ಪುವ ರಾಮನ ಮಡದಿ ಸೀತೆಯ ಪಿಡಿದು ತರಬೇಕು. ಇದಕ್ಕೆ ಹಠ ಬಂದವರನ್ನು ಹಟ್ಟಿಲ್ಲದೆ ಈ ಗುಣ ಭೂಮಿಗೆ ಕಡಿಬಿಡಬೇಕು. ಜಾಗ್ರತೆಯಿಂದ ಹೋಗಿ ಅಹೋ ಆಗದ ನಿನ್ನ ಅಪ್ಪಣೆಯಂತೆ ಕಪ್ಪು ಕರಳನ್ನು ಹಠ ಬಂದರೆ ಬಳಿಗೆ ನಿನ್ನ ಅಪ್ಪಣೆಯಂತೆ ಕಪ್ಪು ಕರಳನ್ನು ಹಠ ಬಂದರೆ ದುಪ್ಪಳೆ ಕುಪ್ಪಳಿಗೆ ನಮ್ಮ ತಂದೆಯ ಗಾತಿಗೊಳಿಸಿದರೆಂದು ವೀರೇಶನು ಅಡ್ಡ ಬಂದರೆ ಅವನ ಅಂತರ ಪಡೆದು ಇಂದು ಒಡನೆಯರಾದ ಕಾಳಿಯ ಮಂಗಂಡ ತನಗೆ ಗುರಿ ಮಾಡುವೆ. ಈ ಮಂಗಯ ಪಾಲಿಸುವ ಅಣ್ಣ ರಾಜಾಭಿಗಣ್ಣ ಅಗೋ ದೃಢಪ್ರಜ್ಞನಾದ ಅಣ್ಣ ಪ್ರಣಯಿಪಯೋ ತಡನರಿಗಲೆಂದು ಮರೆಯುವ ಕಡು ಪರಕ್ರಮಿಯಾದ ಧೃತರಾಸೂರನೇ ಅಡವಿಯೋ ಜನನರಿಗಲೆಂದು ವಾಸ ಮಾಡುವ ಜಡದೈಗಳ ಕಾಡೇನು ಅಣ್ಣ ಸುಮನಾವಣ್ಯ ಅಗೋ ಆಗದ ಪಾಲಿಸಿದೆ. ಸಡಗರದಿಂದ ಜಾಗೃತಿಯಿಂದ ಸಡಗರದಿಂದ ಅಡವಿಯಲ್ಲಿ ಆ ಬಡ ನಡೆದಂತೆ ರಾಮ ಲಕ್ಷ್ಮಣನನ್ನು ಹಿಡಿದು ತರುವುದಕ್ಕೆ ಹೋಗದ ಜಾಗಗಳಿಲ್ಲ. ಅಗೋ ರಾಮ ಲಕ್ಷ್ಮಣ ಸೀತಾ ಆದಂತಹ ಮನೋಭಾವವುಳ್ಳಂತಹ ಈ ಮೇಳೆ ಗ್ರಾಮದ ಉದ್ಯಮಿಯಾಗಿರ್ತಕ್ಕಂಥ ಚನ್ನಬಸರಗೌಡರು ಈ ವೇದಿಕೆಗೆ ಆಗಮಿಸಬೇಕು. ಇವರ ಬಗ್ಗೆ ಹೇಳುವುದಾದರೆ ನಿಜವಾಗಲೂ ಕೂಡ ಇಂತಹ ಒಂದು ಪುಟ್ಟ ಗ್ರಾಮದ ಗ್ರಾಮಾಭಿವೃದ್ಧಿ, ರಾಜ್ಯಾಭಿವೃದ್ಧಿ, ದೇಶಾಭಿವೃದ್ಧಿ ಅಂತಕ್ಕಂಥ ಅಂಶವನ್ನ ಮತ್ತೊಮ್ಮೆ ತಿಳಿಸಿಕೊಂಡಿರ್ತಕ್ಕಂಥ ಉದ್ಯಮಿಯಾಗಿರ್ತಕ್ಕಂಥ ಚನ್ನಬಸರಗೌಡರು ಈ ವೇದಿಕೆಗೆ ಆಗಮಿಸಬೇಕು. ಅವರನ್ನ ಈ ಒಂದು ಗ್ರಾಮದ ಮುಖಂಡರಾಗಿರ್ತಕ್ಕಂಥ ದೇವರಿಗೆ ಆರೋಗ್ಯ, ಆಯುಷ್ಯ ಮತ್ತು ಇನ್ನಿತರ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ದೇವರವರಿಗೆ ಆರೈಸಂತ ಹೇಳ್ತಾ ಶೇರು ಕೊಡಪ್ಪ, ಶೇರು ಕುರ್ಚುಗಳು ಸರ್ ಬಾಬು ಸ್ವಲ್ಪ ಕುರ್ಚುಗಳು अभिवस्त्रा स्वसनाढ्यर्षविद्धेन सुरवापूयमानः अभिचन्द्रभक्तधेनो हिरण्यविश्वा प्रतिनो देवसोमः वस्त्रैक्यं समर्पयामि योपान् पुष्पं वेद पुष्पभां प्रजावान् पशमा भवते शतविदशतं दीर्घमायुः मरुत एनावर्तयन्ते शतमेनमेव शतात्मानं भवते शतमनन्तं भवते शतमैश्वर्यं भवते शतमिद
ಮಾತ್ರಕ್ಕೂ ಭಯಪಡ ಜಾನಕಿ. ಪ್ರಾಣೇಶ್ವರ ರಾಮೇಶ್ವರಿ ಹೇಗೆ ಕೇಳು ಏನು ಚೆನ್ನಾಗಿ ಹೇಳು. ಈ ಭಯಂಕರವಾದ ಧ್ವನಿ ಕೇಳಿ ನನಗೆ ಭಯವಾಗುತ್ತಿರುವುದು. ಅಯ್ಯೋ ಪ್ರಾಣಪತಿ, ಮುಂದೇನು ಗತಿ? ಈ ಅದ್ಭುತವಾದ ಧ್ವನಿಗೆ ನಾನು ತಾಳಲಾರೆ.
ನಿನ್ನೊಂದು